ವೆಲ್ಕಮ್ ಟು ಮೈ ಚಾನಲ್. ನಾನು ಡಾಕ್ಟರ್ ಶಿಲ್ಪಾ ಜ್ವಾಲಾ. ಇವತ್ತು ಪಪ್ಪಾಯದ ಬಗ್ಗೆ ತಿಳ್ಕೊಳ್ಳೋಣ. ಇದಕ್ಕೆ ಸೈಂಟಿಫಿಕ್ ನೇಮ್ ಕ್ಯಾರಿಕಾ ಪಪ್ಪಾಯ ಅಂತ. ಇದನ್ನು ಫ್ರೂಟ್ಸ್ ಆಫ್ ಏಂಜಲ್ಸ್ ಅಂತಲೂ ಹೇಳ್ತಾರೆ. ಯಾಕೆಂದರೆ ಪಪ್ಪಾಯದ ಪ್ರತಿ ಭಾಗದಲ್ಲೂ, ಅಂದರೆ ಬೇರಲ್ಲಾಗಲಿ, ಸ್ಟೆಮ್ಸ್, ಲೀವ್ಸಲ್ಲಿ ಹಾಗೂ ಬೀಜಗಳಲ್ಲೂ ಕೂಡ ಅದರಲ್ಲಿ ಪೆಪೈನ್ ಅನ್ನೋ ಕಂಟೆಂಟು ಹೇರಳವಾಗಿ ಇದೆ. ಇವಾಗ ಈ ಹಣ್ಣಿನ ಉಪಯೋಗಗಳನ್ನ ನೋಡೋಣ. ಈ ಹಣ್ಣು ಯಾರು ತಿನ್ಬೋದು, ಯಾರು ತಿನ್ನಬಾರ್ದು, ಹಾಗೂ ಈ ಹಣ್ಣು ಹೇಗೆಲ್ಲ ಉಪಯೋಗಿಸ್ಬೋದು ಅಂತ ಹೇಳಿ ನೋಡೋಣ. ಮೊದಲನೇದಾಗಿ ಇದರಲ್ಲಿ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ಇದು ಇಮ್ಯುನಿಟಿನ ಇನ್ಕ್ರೀಸ್ ಮಾಡುತ್ತೆ, ಸ್ಕಿನ್ ಗ್ಲೋ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ವಿಟಮಿನ್ ಎ ಇರೋದರಿಂದ ಐಸೈಟ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡುತ್ತೆ, ಸ್ಪೆಷಲಿ ನೈಟ್ ಬ್ಲೈಂಡ್ನೆಸ್ನ ಕಮ್ಮಿ ಮಾಡುತ್ತೆ. ಯಾರಿಗೆ ಕಾನ್ಸ್ಟಿಪೇಷನ್ ಇದೆಯೋ ಅವ್ರು ಇದನ್ನು ತೊಗೊಂಡ್ರೆ ಇದರಿಂದಾಗಿ ಅವರಿಗೆ ಮಲಬದ್ಧತೆ ನಿವಾರಣೆ ಆಗುತ್ತೆ. ಹಾಗೂ ಡಿಫ್ರೆಂಟ್ ಟೈಪ್ಸ್ ಆಫ್ ಜ್ವರಗಳು, ಅಂದರೆ ಟೈಫಾಯ್ಡ್, ಮಲೇರಿಯಾ, ಆಮೇಲೆ ಡೆಂಗು ಇಂಥ ಜ್ವರಗಳಲ್ಲಿ ಯಾವಾಗ ಪ್ಲೇಟ್ಲೆಟ್ಸ್ ಕಮ್ಮಿ ಆಗುತ್ತೆ ಆವಾಗ ಪ್ಲೇಟ್ಲೆಟ್ಸ್ನ ಇಂಪ್ರೂವ್ ಮಾಡೋಕ್ಕೂ ಕೂಡ ಈ ಪಪ್ಪಾಯ ತುಂಬಾ ಹೆಲ್ಪ್ ಮಾಡುತ್ತೆ. ಪಪ್ಪಾಯ ಹಣ್ಣನ್ನು ಸಿಪ್ಪೆ ತೆಗೆದು ಕಟ್ ಮಾಡಿ ಹಾಗೆ ತಿನ್ಬೋದು. 21 ದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದನ್ನು ತಿಂದರೆ ಅಜೀರ್ಣ, ಮಲಬದ್ಧತೆ, ಅಗ್ನಿಮಾಂದ್ಯತೆಯನ್ನು ಕಮ್ಮಿ ಮಾಡ್ಬೋದು. ಈ ಹಣ್ಣನ್ನು ಯಾರ್ಯಾರು ತಗೋಬಾರ್ದು? ಮೊದಲನೇದಾಗಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಪ್ರೆಗ್ನೆಂಟ್ ಲೇಡೀಸ್ ಈ ಹಣ್ಣನ್ನು ತಗೋಬಾರ್ದು. ಸೆಕೆಂಡ್ ಒನ್, ಡಯಾಬೆಟಿಕ್ ಪೇಷಂಟ್ಸ್ ಇರೋರು ಯಾವುದೇ ಕಾರಣಕ್ಕೂ ಈ ಹಣ್ಣನ್ನು ತಗೋಬಾರ್ದು. ಯಾಕಂದರೆ ಇದನ್ನು ಶುಗರ್ ಲೆವೆಲ್ ಬೇಗ ಲೋ ಮಾಡಿಬಿಡುತ್ತೆ, ಸಡನ್ ಲೋ ಶುಗರ್ ಆಗೋ ಚಾನ್ಸಸ್ ಇರುತ್ತೆ. ಪೆಪೈನ್ ಅಲರ್ಜಿ ಇರೋರು ಈ ಹಣ್ಣನ್ನು ತಗೋಬಾರ್ದು. ಕಿಡ್ನಿ ಸ್ಟೋನ್ಸ್ ಇರೋರು ಕೂಡ ಈ ಹಣ್ಣು ತಗೋಬಾರ್ದು. ಲೂಸ್ ಮೋಷನ್ ಆಗ್ತಾಯಿದ್ರೆ ಅವರು ಕೂಡ ಈ ಹಣ್ಣು ತಗೋಬಾರ್ದು. ಲೂಸ್ ಮೋಷನ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಈಗ ಪಪ್ಪಾಯ ಲೀಫಲ್ಲಿ ಜ್ಯೂಸ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಎಲೆನ ಕ್ಲೀನಾಗಿ ತೊಳ್ಕೊಂಡು ಸಣ್ಣದಾಗಿ ಕಟ್ ಮಾಡಿ ಮಿಕ್ಸಿಗೆ ಹಾಕಿ ಜ್ಯೂಸ್ ತೆಗಿಬೇಕು. ಯಾವುದೇ ಕಾರಣಕ್ಕೂ ಕುದಿಸ್ಬಾರ್ದು. ಇದನ್ನು ಮಿಕ್ಸರ್ಲಿ ಹಾಕಿ ಅಥವಾ ಕ್ರಷ್ ಮಾಡಿ ಜ್ಯೂಸ್ ತೆಗಿಬೇಕು. ಇದನ್ನು ಡೈರೆಕ್ಟಾಗಿ ಕುಡಿಯೋಕ್ಕಾಗಲ್ಲ. ಆಗುತ್ತೆ ಅಂದರೆ ಕುಡಿಬೋದು, ಆಗಲ್ಲ ಅಂದರೆ ಸ್ವಲ್ಪ ಜೇನುತುಪ್ಪ ಅಥವಾ ಬೆಲ್ಲ ಸೇರಿಸಿ ತೊಗೋಬೋದು, ಅಥವಾ ಸ್ವಲ್ಪ ನೀರು ಹಾಕಿ ಡೈಲ್ಯೂಟ್ ಮಾಡಿಕೊಂಡು ಕುಡಿಬೋದು. ಇದರಿಂದ ಈ ಜ್ವರದಲ್ಲಿ ಪ್ಲೇಟ್ಲೆಟ್ಸ್ ಕಮ್ಮಿಯಾಗಿರುತ್ತಲ್ಲ ಅವ್ರಿಗೆ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಇದು ಡೋಸೇಜ್ ನಾವೇನು ಹೇಳ್ತೀವಿ ಅಂದರೆ 5 ml ಬೆಳಿಗ್ಗೆನೂ 5 ml ರಾತ್ರಿನೂ ಡೈಲ್ಯೂಟ್ ಮಾಡಿಕೊಂಡು ತೊಗೋಬೋದು. ಒಂದು 4 to 5 days ತೊಗೊಂಡ್ರೆ ಸಾಕಾಗುತ್ತೆ. ಈವನ್ ಇದ್ರದ್ದು ಟ್ಯಾಬ್ಲೆಟ್ಸ್ ಕೂಡ ಅವೈಲೇಬಲ್ ಇದೆ ಮಾರ್ಕೆಟಲ್ಲಿ, ಕ್ಯಾರಿಕಾ ಪಪ್ಪಾಯ ಅಂತ ಟ್ಯಾಬ್ಲೆಟ್ಸ್. ಇವಾಗ ಇದರ 2ನೇ ರೀತಿ ಪಪ್ಪಾಯ ಮಸಾಜ್. ಇದನ್ನು ಮಸಾಜ್ ಹೇಗೆ ಮಾಡ್ಕೊಳೋದು? ಪಪ್ಪಾಯ ಫೇಸ್ ಮಸಾಜ್ ಮಾಡ್ಕೊಳೋದು. ಇದನ್ನು ಕ್ರಷ್ ಮಾಡಿಬಿಟ್ಟು ಒಂದು ಬೌಲಲ್ಲಿ ಹಾಕ್ಕೊಂಡು ಅದನ್ನು ಫೇಸ್ಗೆ ಮಸಾಜ್ ಮಾಡ್ಕೋಬೇಕು, ನಾಟ್ ಪ್ಯಾಕ್. ಇದನ್ನು ಪ್ಯಾಕ್ ಆಗಿ ಕನ್ಸಿಡರ್ ಮಾಡಲ್ಲ ನಾವು. ಮಸಾಜ್ ಯಾವುದೇ ಫ್ರೂಟ್ಸ್ ಆದರೂ ಅಷ್ಟೇ ಚೆನ್ನಾಗಿ ಸ್ಕಿನ್ಗೆ ಪೆನೆಟ್ರೇಟ್ ಆಗೋ ಹಾಗೆ ಮಸಾಜ್ ಮಾಡಬೇಕು. ಇದರ ವಿಟಮಿನ್ ಸಿ ಇರೋದು ಹೈಪರ್ ಪಿಗ್ಮೆಂಟೇಷನ್ಸ್ನ ಕಮ್ಮಿ ಮಾಡುತ್ತೆ, ಹಾಗೂ 7 days ಡೈಲಿ ಮಾಡಿದ್ರೆ ಸ್ಕಿನ್ ಗ್ಲೋ ಆಗುತ್ತೆ. ಪಪ್ಪಾಯ ಸೀಡ್ಸ್ನ ಕೂಡ ಉಪಯೋಗಿಸ್ಕೋಬೋದು. ಇದನ್ನು ಡಿವರ್ಮಿಂಗ್, ಅಂದರೆ ಜಂತುಳ ಬಾಧೆ ಇರೋರು ಉಪಯೋಗಿಸ್ಬೋದು. ಇದನ್ನು ಹೇಗೆ ಉಪಯೋಗಿಸೋದು? ಸೀಡ್ಸ್ನ ಬಿಸಿಲಲ್ಲಿ ಒಣಗಾಕಿ ಡ್ರೈ ಮಾಡಿ ಅದನ್ನು ಪೌಡರ್ ಮಾಡಿ ಇಟ್ಕೋಬಹುದು. ಈ ಪೌಡರಲ್ಲಿ 1 ಚಿಟಿಕೆ ಮಾತ್ರ ಉಪಯೋಗಿಸ್ಬೇಕು. ಅದನ್ನು ಅವ್ರು ತಿನ್ನೋ ಆಹಾರದಲ್ಲಿ ಹಾಕಿ ಕೊಟ್ಟರೂ ಕೂಡ ಹೊಟ್ಟೆಯಲ್ಲಿರೋ ಜಂತು ಹುಳಗಳು ಹೊರಗೆ ಬರುತ್ತೆ. ಈ ರೀತಿ ಪಪ್ಪಾಯ ಹಲವು ಉಪಯೋಗಗಳನ್ನ ನಮಗೆ ಕೊಡುತ್ತೆ. ಎಲ್ಲದರಲ್ಲೂ ಕೂಡ ಉಪಯೋಗಿಸ್ಕೋಬೋದು. ಹಣ್ಣು, ಎಲೆ, ಬೀಜ, ಇದರ ಉಪಯೋಗಗಳನ್ನ ನಾನು ಹೇಳಿದ್ದೀನಿ. ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.